ಯುಗಾದಿ ಹಬ್ಬಕ್ಕೆ ಅಣ್ಣ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂದ, ಇದುವರೆಗೆ ಬರಲಿಲ್ಲ. ಸಾಲದಕ್ಕೆ ಮದುವೆಯಾಗ ಬಂಗಾರ ಹಾಕೋ ಮಾತು ಅಷ್ಟಕ್ಕೆ ಉಳಿದೈತಿ. ನನ್ನ ಗಂಡ ಬೇರೆ ಆ ಮನೆಗೆ ಕಳ್ಸಂಗ ಇಲ್ಲ, ತವ್ರ ಮನೆ ಅಂದ್ಬಿಟ್ರೆ ಸಿಡಿ ಸಿಡಿ ಅಂತಾನ. ನನ್ನ ಗಂಡ ಹೆಂಗೋ ಹೊರಗೆ ಹೋಗ್ಯಾನ, ಅವ್ರು ಬರೋದ್ರೊಳಗಾಗಿ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟು ಸಾಕು. ಆಮೇಲೆ ಏನಾರು ಹೇಳ್ಕೊಬೋದು. ಇಷ್ಟೊತ್ತಾದರೂ ಬರಲಿ. ಹಲೋ, ಏ ಬಗೆಹರಿಸ್ತಾನೆ ಬಿಡು. ನಾಳೆ ಈ ಫಂಕ್ಷನ್ನಿಂದ ಮನೆಗೆ ಹೊಂಟನ. ನಾಳೆ ಬಗೆಹರಿಸ್ತಾನ ಅಂತ ಹೇಳಿನಿಲ್ಲ. ಯಾವ ಕೇಳ್ತಾನೆ ಕೇಳತ್ತೇಳ, ಯಾವ ಬಂದು ಕೇಳ, ಅವ್ನು ನನಗೆ ಕೇಳತ್ತೇಳ. ಆಯ್ತಾಳ, ನಾಳೆ ಬಂದು ಬಗೆಹರಿಸ್ತಾನೆ. ಈಗ ಫಂಕ್ಷನ್ಗೆ ಹೋಗಿ ನೀವು ಮನೆಗೆ ಬರ್ಲಾತನು ತಿಳಿ ಗರಂ ಮಾಡಕ್ಕೆ ಹೋಗ್ಬೇಡ. ನಾಳೆ ಬಂದು ಯಾವಾರು ಬಗೆಹರಿಸ್ತಾನೆ ಅಷ್ಟೇ. ನನ್ನ ಹೆಸರು ಹೇಳು, ಯಾವ ಬಂದು ಕೇಳ್ತಾನೆ ಕೇಳಿ, ನಾವು ಹೇಳ್ತಾನೆ, ನಾವು ಉತ್ತರ ಕೊಡ್ತಾನೆ. ಇಡ ಇಲ್ಲಿದ್ದು ಬೀಪನೇ ಎಬ್ಬಿಸ್ತಾರೆ ಕಲಾವತಿ. ಏ ಕಲಾವತಿ. ಹಾ, ಬಂದೇರಿ. ಏನ್ ಕರೆದ್ರಲ್ಲ? ಕರ್ದು ಬಿಡು. ಯಾಕ ಮೋತಿ ಹಿಂಗೆ ಮಾಡಿಲ್ಲ? ನಕ್ಕಂಗೆ ಮಾಡ್ತಿ, ಅತ್ತಂಗೆ ಮಾಡಕತ್ತಿ, ಏನಾಗತ್ತೆ? ಹಂಗೇನಿಲ್ರಿ, ನಾ ಆರಾಮ ಅದೀನಿ. ಅಲ್ಲ, ನೀವೇ ಒದರಾಡ್ಕೊಂತ ಬಂದ್ರಲ್ಲ ಹೊರಗಿಂದ, ಏನು ಟೆನ್ಷನ್ನು ಅಂತ ಕೇಳಾಕ. ನನ್ನ ಟೆನ್ಷನ್ 100 ಅದಾವ. ನನ್ನ ಟೆನ್ಷನ್ ಬಗ್ಗೆ ನೀ ವಿಚಾರ ಮಾಡಕತ್ತಿ, ಅದನ್ನ ಏನ್ರ ಬಗೆಹರಿಸ್ತಾನೆ? ನಿಮಗೆ ಎದುರುತ್ರ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ ರೀ. ನಿಮ್ಮ ಕೈ ಹಿಡ್ದು ಮನೆಗೆ ಬಂದೀನಿ ಅಂದಾಗ ನಿಮ್ಮ ಕಷ್ಟ ಸುಖದಾಗ ಭಾಗಿಯಾಗೋದು ನನಗೆ ಹಕ್ಕಿಲ್ಲೇನು? ಅದಕ್ಕೆ ಕೇಳಿದೆ ಹೊರತು ನಿಮ್ಮ ಎದುರು ನಿಂತು ಮಾತಾಡೋ ಧೈರ್ಯ ನನಗೆಲ್ಲೈತಿ. ಅದು ಅಲ್ದ ಯುಗಾದಿ ಹಬ್ಬ ಬಂತು, ಅಣ್ಣ ಬೇರೆ ಅಣ್ಣ ನಿಮ್ಮ ಅಣ್ಣನ ನೋಡಿದ್ರೆ ನನಗೆ ಹೆಂಗಾಗೈತಿ ಗೊತ್ತೇನ? ಅವನ ಇಲ್ಲಿ ನಿಮ್ಮ ಅಣ್ಣ ಯಾವ ಮೋತಿ ಇಟ್ಕೊಂಡು ನಾನಂತೇಳಿ ಬರ್ತಾನೆ. ನಿಮ್ಮ ಅಣ್ಣ ಮಾಡಿದ ಕೆಲಸಗಳು 1 2 ಅವ್ ಮಾಡಿದ ಕೆಲಸಗಳು ನೆನಪು ಮಾಡ್ಕೊಂಡ್ರೆ ಎದ್ಯಾಗ ಬಡದು ಬೆಣ್ಣಾಗ ಪಾರಾಕೈತಿ ನನಗೆ. ಎಲ್ಲಿ ಕುಡಿಯಕ್ಕೆ ತಣ್ಣ ನೀರು ತರಲೆ ಅಂದ್ರೆ ತನ್ನ ನೀರು ಕುಡಿಸಿ ನಿಮ್ಮ ಅಣ್ಣ ಬರೋ ವಿಷಯ ನನಗೆ ಮರೆಸ್ಬೇಕಂತ ಮಾಡ್ಯಾನ. ಕಲಾವತಿ, ಇದೊಂದ್ಸಲ ನಿಮ್ಮ ಅಣ್ಣ ನೆನಪು ತೆಗ್ದಿ ನನ್ನ ಮುಂದೆ, ಇನ್ನೊಂದ್ಸಲ ಆ ಮಗನ ನೆನಪು ತೆಗದೆ ಅಂದ್ರೆ ಬ್ಯಾರೇನಾಗತ್ತೆ. ಮತ್ತೆ ಆ ಮಗ ಮಾಡಿದ ನೆನಪಾದ್ರೆ ಹೊಟ್ಟೆಯಾಗ ಬೆಂಕಿ ಬೀಳ್ತೈತಿ. ಆ ಮಗ ಮಾಡಿದ ನೆನಪ ಸತ್ರು ಮರೆಯಂಗಿಲ್ಲ. ಊರಾಗ ನಂದು ಎಷ್ಟು ದೊಡ್ಡ ಹೆಸರಿತ್ತು. ಆ ಹೆಸರೆಲ್ಲ ಅಳಗಾಲ ಮಾಡಿದಲ್ಲ, ಆ ಸೇಡಿಗಾಗೆ ನಿನ್ನ ತಂಗಿನ ಮದುವೆ ಆಗಿನ. ಹೊಳ್ಳಿ ನನ್ನ ಹೆಸರು ಬರುತ್ತಾನ. ನಿಮಗಿಬ್ಬರಿಗೆ ನಾ ಕೊಡು ಕಾಟ್ ತಪ್ಪಿದ್ದಲ್ಲ. ಬಾ ಮಗನ, ಹೆಂಗೆ ತಂಗಿನ ಕರಿಲಾಕ ಬರ್ತೀನಿ ನಾನು ನೋಡ್ತಾನ, ನೀ ಹೆಂಗೆ ಹೊಕ್ಕಿ ನಾನು ನೋಡ್ತಾನ. ಇವ್ರು ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಳಕತ್ತಾರ ಒಂದು ತಿಳಿಯವಲ್ತು. ನಮ್ಮಣ್ಣ ಮಾಡಿದ ಅಪರಾಧಾರ ಏನಿರಬೇಕು? ಸಾಲದಕ್ಕೆ ನಮ್ಮ ಅಣ್ಣನ ಸಿಟ್ಟು ಬೇರೆ ನನ್ನ ಮೇಲೆ ತೆಗಿತಾರೆ. ಅಣ್ಣನ ಹೆಸರು ಬಂತಂದ್ರೆ ಅಷ್ಟು ಸಿಡಿ ಅಂತಾರೆ. ಭಗವಂತ, ಅಣ್ಣ ಬೇರೆ ನಾನು ಕರಿಯಾಕೆ ಬರ್ತೀನಿ ಅಂದಿದ್ದ ಹಬ್ಬಕ್ಕೆ. ಇವ್ರಿಗೆ ಸಮಾಧಾನ ಹೇಳು, ಅಣ್ಣಗೆ ಮನೆಗೆ ಬರಬೇಡ ಅಂತ ಹೇಳು.
ನಾ ಯಾರಿಗಂತ ಹೇಳಿ ಇವರೆಲ್ಲರ ನಡು ನನ್ನ ಆಸೆ ಆಕಾಂಕ್ಷೆಗಳನ್ನ ಕೇಳೋರು ಯಾರು ಇಲ್ದಂಗಾಗಿತ್ತು. ಭಗವಂತ, ನನ್ನ ಮನೆ ಸಂಸಾರ ಕಾಪಾಡೋ ಭಾರ ನಿನ್ನಲ್ಲೇ ಕೂಡೈತೆ ನೋಡಿ ತಂದೆ, ನಿನ್ನಲ್ಲೇ ಕೂಡೈತೆ. ಲಪಂಗ ತ್ಯಾಗರಾಜನ ಮನೆ ಎಲ್ಲ ಐತ್ರ ಇಲ್ಲ ಸಂತೆ ಆಗೈತಿ ನೋಡಪ್ಪ. ಸುಳಿ ಮಗನ ಮನೆಗೆ ಹೋಗು. ಆ ಸಂಧ್ಯಾಗ ಆಯ್ತ ನಡಿ. ಹಾ ಇಲ್ಲೇ ಹಚ್ಚ. ಲಪಂಗ ತ್ಯಾಗರಾಜನ ಮನಿ ಇಲ್ಲೇ ಐತ ನನ್ನ ಅಜ್ಜ. ಲಪಂಗ ತ್ಯಾಗರಾಜನ ಮನಿ ಎಲ್ಲ ಐತೆ? ತ್ಯಾಗರಾಜನ ಮನಿ ಇಲ್ಲೇ ಐತಪ್ಪ. ಇದ್ರ ಮಗ್ಲನು. ಹಾ ಇದೆ. ಹಾ ಹಾ ಯಾರದ್ರ ಮನ್ಯಾಗ? ಹಾ ಬರ್ರಿ ಹೊರಗ. ತ್ಯಾಗರಾಜ್ ಬಾ ಹೊರಗ. ಯಾಕ್ರಿ ಸಾಹೇಬ್ರ, ಏನಾಯ್ತು? ಯಾರು ಬೇಕಾಗಿದ್ರಿ? ಓ ಬೈ, ತ್ಯಾಗರಾಜ್ ಅವ್ರ ಮನಿ ಇದೇನ? ಹೌದು ಸರ್, ಅವ್ರು ನನ್ನ ಗಂಡ ರೀ. ಏನಾಗಬೇಕಾಗಿತ್ತು? ಅವನ ಮ್ಯಾಗ ಕಂಪ್ಲೇಂಟ್ ಆಗೈತಿ. ಎಲ್ಲಿಗ ನಮ್ಮ ಈಗ? ಹಾಂ, ಕಂಪ್ಲೇಂಟ್ ಆಗೈತ್ರಿ. ಕಾರಣ ಏನು ಅಂತ ಕೇಳ್ಬೋದೇನ್ರಿ? ಕಾರಣ ನನಗೇನು ಗೊತ್ತಿಲ್ಲ. ನಮ್ಮ ಸಾಬ್ರಿಗೆ ಬಂದು ಭೇಟಿ ಆಗತ್ತೇಳು, ಅಲ್ಲೇ ಗೊತ್ತಾಕೈತಿ. ಸರಿ. ಏನಂತ ಅರ್ಥ ಆಗೋದು. ಹಾ, ಬಂದಿರಿ. ರೀ, ಮತ್ತೆ ನಿಮ್ಮನ್ನು ಕೇಳ್ಕೊಂಡು ಪೊಲೀಸರು ಬಂದಿದ್ರು. ಪೊಲೀಸರು ಬಂದಿದ್ರು? ಹ್ಞೂ. ಏನತ್ತ? ಯಾವಾಗ ಬಂದಿದ್ರೆ? ಅದು ಈ ಸುಮಾರು ಒಂದು ಅರ್ಧ ತಾಸು ಆಗೋಯ್ತು. ನಿಮ್ಮನ್ನು ಕೇಳಿದ್ರು ಮನೆಯಾಗಿಲ್ಲ, ಹೊರಗೆ ಹೋಗ್ಯಾರ ಅಂತ ಹೇಳಿದೆ. ಅದು ಕಾರಣ ಏನಂತನೂ ಕೇಳಿದೆ. ಅವ್ರು ದೊಡ್ಡ ಸಾಹೇಬರು ಬಂದು ಭೇಟಿಯಾಗ್ರಿ, ಅಲ್ಲೇ ಹೇಳ್ತಾರಂತ. ಹಿಂದಿನ ಸಿಟ್ಟಿಟ್ಕೊಂಡು ಮತ್ತೇನ್ರಿ ಕಂಪ್ಲೇಂಟ್ ಮಾಡಿರೋಗ? ಇಲ್ಲಿ ಹೋಗ. ಸಾಹೇಬ್ರ, ತ್ಯಾಗರಾಜನ ಮನಿ ಇದೆ ನೋಡ್ರಿ. ಇದೇನಾ? ಕರಿ ಅವ್ನು ಹೊರಗೆ. ಏ ತ್ಯಾಗರಾಜ್, ಸಾಹೇಬ್ರ ಬಂದ್ರ ಬಾ ಹೊರಗ. ಯಾರು? ನಮಸ್ಕಾರ ಸರ್, ಬರ್ಲ? ಏ ಬೋಸಡಿಕೆ, ನಿನ್ ನಮಸ್ಕಾರಕ್ಕೆ ಬೆಂಕಿ ಹಚ್ಚಲೆ. ನಮ್ಮ ಪೀಸಿಗಳನ್ನ ಕಳಿಸಿದ್ರ ನಿನಗೆ ಕಿಮ್ಮತ್ತಿಲ್ಲ. ನಡೀಲಿ ಬೋಸಡಿ ಮಗನೇ. ಸಾಹೇಬ್ರ, ಏನು ಹೇಳ್ರಲ್ಲ? ಅಲ್ಲೇ ನಡೆಯೋ. ಏನಾಯ್ತು? ಸರ್ ಸರ್, ಯಾಕ್ರಿ ನನ್ನ ಗಂಡ ನಂಗೆ ಹಿಡಿದ್ರಿ? ಸರ, ಅಲ್ಲೇ ಬಾರಮ್ಮ, ಅಲ್ಲೇ ಸ್ಟೇಷನ್ದಲ್ಲಿ ಮಾತಾಡೋಣ ಬಾ. ನನ್ನ ಮಾತಾಡಿ ಕೇಳಿ. ಬಾ. ಸರ್ ಇಲ್ರಿ, ಏನು ಕಂಪ್ಲೇಂಟ್ ಏನಾಗೈತೆ ಹೇಳ್ರಿ. ಯಾರು ಕಂಪ್ಲೇಂಟ್ ಮಾಡ್ಯಾರು, ಎದ್ರ ಸಂಬಂಧ ಮಾಡ್ಯಾರು ಬೇಕಲೇ? ಅಲ್ಲೆಲ್ಲ ಗೊತ್ತಾಕತ್ ನಡು. ಸ್ಟೇಷನ್ದಾಗ ಬರ್ಮಾಪ್ನ ಆಡಿಸಿದ್ರೆ ಎಲ್ಲ ಗೊತ್ತಾಕತ್. ನಿನಗೆ ಪೀಸಿನ ಕಳಿಸಿದ್ರು ಬರೋ ಕಿಮ್ಮತ್ತಾಗಿಲ್ಲ. ನಡಿ ನೀ ಅಲ್ಲಿ ಸ್ಟೇಷನ್. ಇಲ್ರಿ, ನಾ ಮನ್ಯಾಗ ಇದ್ದಿದ್ದಿಲ್ರಿ ಸರ್. ನನ್ನ ಮಾತಾಡಿ ಕೇಳ್ರಿ ಸಾಹೇಬ್ರ, ನಿಮ್ ಕೈ ಮುಗಿತೀನಿ. ನನ್ನ ಗಂಡ ಅಂತ ಅಪರಾಧಾರ ಏನ್ ಮಾಡೋಣ? ಸಾಹೇಬ್ರ, ಮೊದಲು ನನ್ನ ಗಂಡ ಬಂದಿನ ಕೈ ಬಿಡ್ರಿ. ಅವ್ರು ಮಾಡಿದ ತಪ್ಪು ಏನಂತ ಮೊದಲು ಹೇಳಿ, ಆಮೇಲೆ ಅವ್ರನ್ನ ಮುಟ್ರಿ ನೀವು. ಏ ಬಾಯಿ, ಏನಾಗೈತಿ ಎಂತಾಗೈತಿ ಇಲ್ಲಿ ಕೇಳಬೇಡ. ಸ್ಟೇಷನ್ದಾಗ ಬಾ, ನಿನಗೆ ಏನಾಗಿದೆ ಎಲ್ಲ ಅಲ್ಲಿ ಗೊತ್ತಾಕತಿ. ಏ ಬಾರ್ಲೇ ಮಗನ. ಸರ್ ಸರ್ ಸರ್, ನಾವು ಬರ್ತೇನೆ ರೀ. ನನ್ನ ಮಾತು ಪೂರ್ತಿ ಕೇಳ್ರಿ. ನನ್ನ ಮೇಲೆ ಯಾರು ಕಂಪ್ಲೇಂಟ್ ಮಾಡ್ಯಾರ, ಏನಾಗೈತಿ, FIR ಕಾಪಿ ಐತ್ರಿ ನಿಮ್ಮಂತೇಳಿ? FIR ಕಾಪಿ ಸ್ಟೇಷನ್ದಾಗ ಐತಿ, ಇಲ್ಲಿ ಬರ್ತೈತೆ. ಸ್ಟೇಷನ್ದಾಗ ಕಾಪಿ ಇದ್ರೆ ನಾ ಯಾಕೆ ಬರಲ್ರಿ? ನನ್ನ ಮರ್ಯಾದೆ ಏನು ರಸ್ತಾದ ಮೇಲೆ ಕಳಿಬೇಕಂತ ಮಾಡ್ರಿ? FIR ಕಾಪಿ ತೊಗೊಂಬರಿ, ಏನರ ಒಂದು ಪ್ರೂಫ್ ತೊಗೊಂಬರಿ. ನನ್ನ ಮೇಲೆ ಇಂಥದಕ್ಕೆ ಕಂಪ್ಲೇಂಟ್ ಮಾಡ್ಯಾರ ಅಂತೇಳಿ, ಯಾರು ಮಾಡ್ಯಾರ ಅನ್ನೋದು ಒಂದು ಪ್ರೂಫ್, ಒಂದು ಚೀಟಿ ಏನ್ರಿ ತೊಗೊಂಬರಿ. ಬರ್ತೇನ, ಅಲ್ಲಿ ತನ ಬರಕ್ಕೆ ಆಗೋದಿಲ್ಲ ನನಗೆ. ಏ ನಡಿ ಒಳಗೆ. ಪೀಸಿ, ನೀ FIR ಕಾಪಿ ತೊಗೊಂಬ, ನೀವು ತರಾಕತಿ ಬಾ. ರೀ, ಏನಾಯ್ತಾ?
ವರ್ಷಕ್ಕೊಂದು ದಿನ ಬರೋದು ಯುಗಾದಿ ಹಬ್ಬ. ಕಲಾವತಿಗೆ ಹಬ್ಬ ಕರ್ಕೊಂಡ್ಬಂದ್ರೆ ಎಷ್ಟು ಚಂದ ಇರುತ್ತಲ್ರಿ. ಲಕ್ಷ್ಮಿ, ನಾನು ಅದೇ ವಿಚಾರ ಮಾಡತ್ತೀನಿ. ಆದ್ರೆ ಅವನದು ನಂದು ಎಷ್ಟು ಕದ್ದಿಗದು ಗೊತ್ತದಲ್ಲ ನನಗೆ. ಅದು ಎಲ್ಲ ತಕೋತ್ ಕೂತ್ರ ಮನಿ ಹೆಣ್ಮಗಳದ ಮನಿ ಹೆಣ್ಮಗಳು ಮನೆಗೆ ಬರಲಿಲ್ಲ ಅಂದ್ರೆ ಚಂದ ಅನ್ಸುತ್ತೆ. ಆಜು ಬಾಜು ರೀ ಮಂದಿ ಏನಂತಾರ ಅದು ರೀ ವಿಚಾರ ಮಾಡ್ರಿ ಸ್ವಲ್ಪ ರೀ. ಲಕ್ಷ್ಮಿ, ನಾನು ಅದೇ ವಿಚಾರ ಮಾಡತ್ತೀನಿ. ಆದರೆ ಈ ವಿಷಯ ನಿನಗೇನು ತಿಳಿಯಂಗಿಲ್ಲ. ನೀವು ಒಂದು ಸ್ವಲ್ಪ ಸುಮ್ ಕುಂದ್ರು. ಏನು ಸುಮ್ ಕುಂದ್ರ ಅಂತೀರಿ? ಮನಿ ಹೆಣ್ಮಗಳು ಮನೆಗೆ ಬರಲಿಲ್ಲ ಅಂದ್ರೆ ಏನು ಸರಿ ಅನ್ಸ್ತದ? ನಿಮ್ಮ ಮಾವ ಹಳೆಯಿಂದ ಬೇರೆ ಇದ್ದಿರ್ಬೇಕು, ನಮ್ಮ ಮನಿ ಹೆಣ್ಮಗಳನ್ನ ಮನೆಗೆ ಬರ್ಬೇಕಷ್ಟೇ. ಹೆಂಡತಿ ವಿಚಾರ ಭಾಳ ಚಲೋ ಅದ. ಆದ್ರೆ ನಾ ಕಂಪ್ಲೇಂಟ್ ಮಾಡೋದು ನನ್ನ ಹೆಂಡತಿಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬೇಕು ಏನೇನಾಗ್ತದೆ ಅನ್ಸುತ್ತದ. ಈಗ ಆ ವಿಚಾರ ಹೇಳಿದ್ನಂದ್ರೆ ರೀ ಏನು ವಿಚಾರ ಮಾಡತ್ತೀರಿ? ಲಕ್ಷ್ಮಿ, ಯಾವಾಗ ಕರ್ಕೊಂಡ್ಬರ್ಬೇಕು ಯಾವಾಗ ಬಿಡ್ಬೇಕು ನನಗೆ ಗೊತ್ತದ. ನಿನ್ನ ಕೆಲಸ ಏನದ ನೀ ಮಾಡು, ನನ್ನ ಕೆಲಸ ಅದ, ಹೋಗಿ ಬರ್ತೀನಿ. ಹಿಂಗ್ಯಾಕೆ ಮಾಡತ್ತಾನ ಇವ? ಇವ್ರ ತಂಗಿಗೆ ಇವನೇ ಕರ್ಕೊಂಡ್ ಬಾ ಅಂದ್ರೆ ಹಿಂಗ್ಯಾಕೆ ಮಾಡತ್ತಾನ? ಏನಾರ ಅದ ಇವ್ನ ತಲೆಯಾಗ ವಿಚಾರ? ಯಾಕೆ ಹಿಂಗೆ ಮಾಡತ್ತಾನ ನನ್ನ ಗಂಡ? ಅಣ್ಣ ಇಲ್ಲಗನ್ರಿ? ಸೋಮು ಈಗ ಹೋದಲ್ಲ ನಿಮ್ಮ ಅಣ್ಣ, ಭೇಟಿ ಆಗ್ಲಿಲ್ಲ ನಿನಗ? ಇಲ್ರಿ, ನಂಗೆ ಎಲ್ಲಿ ಭೇಟಿ ಆಗ್ಲಿಲ್ಲ. ಯಾಕಪ್ಪ, ಏನ್ ಕೆಲಸ ಐತೇನ್ ಸೋಮು? ಕೆಲ್ಸ ಇತ್ರ ಸ್ವಲ್ಪ ಅಣ್ಣಾಗ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ರಿ. ಏನು ಹೇಳ್ಬೇಕಾಗಿತ್ತು ಹೇಳಲ್ಲ? ಅದು ಅವ್ರ ಮುಂದೆ ಹೇಳ್ತೀನಿ ತೋರಿ. ನನ್ನ ಗಂಡರೇ ಸಿಟಿಗೆ ಹೋದ, ಸೋಮೂರೇ ಬಂದು ಹಿಂಗೆ ಹೋದ. ಇವ್ರಿಬ್ಬರು ನಡು ಏನು ನಡೆದೈತಿ? ಏನೋ ಗೊತ್ತಾಗೋಲ್ತಲ್ಲ. ಏನಾರು ನಡೆದೈತಿ ಇವ್ರ ನಡು? ತಿಳ್ಕೊಬೇಕಿದು ಏನು ನಡೆದದ. ತಂಗಿ ಕರ್ಕೊಂಡು ಬಾ ಅಂದ್ರೆ ಅವ ಸಿಟಿಗೆರ್ಲೆ ಹೋದ, ಇವ ಇದ್ರ ಅಣ್ಣನೇ ಬೇಕಂದ. ಏನಾರು ನಡೆದದ ವಿಚಾರ ಮಾಡಬೇಕಿದು. ಅಣ್ಣ ಬಾ ಸೋಮು. ಎಲ್ಲಿ ಹೋಗಿದ್ದು ಮರ? ನೀವು ಮನೆಗೆ ಹೋಗಿ ನಾನು ಹುಡುಕಾಡ್ಕೊತ ಮನೆಗೆ ಹೋಗಿ ಬಂದೆ. ಹಾಂ, ನಿಮ್ಮ ವೈನಿ ಭೇಟಿ ಆದಣ್ಣ? ಭೇಟಿ ಆದಳು. ವೈನಿ ಎಲ್ಲೇ ಹೊರಗೆ ಹೋಗ್ಯಾರ ಅಂತ ಹೇಳಿದ್ರು, ಅದಕ್ಕೆ ಈ ಕಡೆ ಬನ್ನಿ ನೀನು ಹುಡುಕಾಡ್ಕೊತ. ನಿಮ್ಮ ವೈನಿ ಮುಂದೆ ಏನ್ರಿ ವಿಷಯ ಹೇಳಿದ್ದೀನಿ? ಇಲ್ಲ, ನಾ ಏನೂ ಹೇಳಿಲ್ಲ. ನಿನಗೆ ಡೈರೆಕ್ಟಾಗಿ ನಿನ್ಗೆ ಭೇಟಿ ಆಗ್ಬೇಕಂತ ಹೇಳಿ ಬನ್ನಿ. ಮತ್ತು ಅಂದಂಗನ ಅದು ಏನಾಯ್ತನ ಮಗನ ವಿಷಯ ಒಂದು? ಆ ವಿಷಯ 2 ದಿವಸ ತಡಿ. ಆ ಮಗನಿಗೆ ಬಂದು ಪೊಲೀಸರು ಒದಕೋತ ಹೋಯ್ತಾರ. ಹೌದಾನ? ಹಾಂ, ಆದರೂ ನನ್ನ ತಂಗಿ ಮಾರಿ ನೋಡಿದ್ರೆ ಇದು ಮಾಡಬಾರ್ದು ನಾವು. ನನ್ನ ತಂಗಿ ಒಂದು ಏನು ತಿಳ್ಕೊತಾಳು ಏನಿಲ್ಲ. ಅಣ್ಣ, ಅಕ್ಕನ ವಿಷಯ ಬಿಡು. ಆ ಮಗ ನಮಗೆ ಮಾಡಿದ ಮೋಸ ನೋಡ್ಬೇಕಂದ್ರೆ, ಆ ಮಗ ನಮಗೆ ಮಾಡಿದ ಮೋಸ ನೋಡಿದ್ರೆ ಅವನು ಸಣ್ಣಗೆ ಕಡಿದ್ರು ಸಿಟ್ಟು ಹೋಗಲ್ಲಣ್ಣ. ಅಲ್ಲಪ್ಪ, ನಮ್ಮ ತಂಗಿ ಕುಕ್ಮ ನಾವೇ ಅಳ್ಕಿಸ್ದಂಗೆ ಆಗ್ತದೆ. ವಿಚಾರ ಮಾಡು. ಆದರೂ ಅಣ್ಣ ಅಂಥವ್ರಿಗೆ ಬುದ್ಧಿ ಕಲಿಸಬೇಕಣ್ಣ. ಅದ್ರ ಸಲುವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ, ಈಗ ಪೊಲೀಸರು ತಿಳಿಸಿ ಹೇಳ್ತಾರ. ಅವನಿಗೆ ಜೀವ ಹೊಡಿದು ಆಗಲಿಲ್ಲ ಅಂದ್ರೂ ಅಣ್ಣ, ಆ ಮಗನ ಹಣ್ಣುಗಾಯಿ ನೀರುಗಾಯಿ ಮಾಡಿ ನಮ್ಮ ಸೇಡ್ ತೀರಿಸ್ಕೋಬೇಕಣ್ಣ. ಬಿಡಬಾರ್ದು ಅವನಿಗೆ ಸುಮ್ಮನೆ. ಮಾಡಂತಮ್ಮ ಮಾಡೋಣ. ಆದ್ರೆ ನನ್ನ ತಂಗಿ ಮುಖ ನೋಡಿದ್ರೆ ವರ್ಷಕ್ಕೊಂದು ಬರೋ ಯುಗಾದಿ ಹಬ್ಬ ತಂಗಿಗೆ ಕರ್ಕೊಂಬರಲಿಲ್ಲ ಅಂದ್ರೆ ಅಣ್ಣ ತಮ್ಮ ಇದ್ದೇನು ಸ್ವಾರ್ಥ ಏನೇ ಆಗಲಿ ನಮ್ಮ ತಂಗಿಗೆ ಕರ್ಕೊಂಬರ್ಲಕ್ಕ ಹೋಗ್ತೀನಿ. ಅಣ್ಣ, ನಿನ್ಗೆ ಅಷ್ಟಲ್ಲ ಅಣ್ಣ, ಆಕಿನೂ ನನಗೆ ಹಾಕದಾಳಣ್ಣ. ನನಗೂ ಒಂಥರ ಅನಿಸ್ತೈತಣ್ಣ. ಆದ್ರೆ ಅದನ್ನೆಲ್ಲ ನೋಡಿ ಅವ್ನು ಸುಮ್ಮನೆ ಬಿಡೋಕೆ ಆಗಂಗಿಲ್ಲಣ್ಣ. ಸೋಮು, ಭಾಳ ತಲೆ ಕೆಡಿಸ್ಕೋಬೇಡ. ದೊಡ್ಡವಂತ ಮನೆಗೆ ನಾ ಅದೀನಿ, ಸಣ್ಣವದಿ ಸಾಲಿ ಕಲ್ತವ. ಇದ್ರಾಗ ನೀ ಭಾಳ ತಲೆ ಕೆಡಿಸ್ಲಕ್ಕೆ ಹೋಗಬೇಡ. ಏನು ಮಾಡ್ಬೇಕನ್ನೋದು ಈಗಾಗಲೇ ಮಾಡೀನಿ, ಮುಂದೂ ಮಾಡ್ತೀನಿ. ಹೋಗಿ ಮನೆಗೆ ಹೋಗು, ರೆಸ್ಟ್ ಮಾಡು. ಆಯ್ತಣ್ಣ, ನೀ ಹೆಂಗತ್ತೆ ಹಂಗನ. ನಾವು ಸ್ವಲ್ಪ ಕೆಲಸದ ಹೋಗಿ ಬರ್ತೀನಿ. ಸರಿ. ನೀ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಲಕ್ಕೆ ಹೋಗಬೇಡ. ಆ ಮಗನಿಗೆ ಏನು ಮಾಡ್ಬೇಕನ್ನೋದು ಮಾಡಿ ತೋರಿಸ್ತೀನಿ. ಆತಾಳಣ್ಣ. ಹಾಂ, ಹೋಗು ಮನೆಗೆ ಹೋಗು. ನಡ್ರಿ ಹೋಗೋಣ. ಹೊಂಟ್ರಿ ತಂಗಿ ಕಡೆ ಹೊಂಟ್ರಿ ಒಂದ್ ಜರ. ನಾವೆಲ್ಲಿ ಬೇರೆ ಕಡೆ ಹೊಂಟೇವ? ನಾನು ತಂಗಿ ಮನೆಗೆ ಹೊಂಟೀನಿ. ಖುಷಿದಿಂದ ಹಿಂಗೆ ಹೋಗೋಣ. ತಂಗಿ ಮನೆಗೆ ಹೋದ್ರೆ ಹೆಂಗ ಹೋಗೋದಾ? ಹ್ಞೂ ಸರ್. ತಗೋ ತ್ಯಾಗ್ ತೋರ್ಸ ಮಗನಿಗೆ. ತ್ಯಾಗರಾಜ್, ತ್ಯಾಗರಾಜ್ ಬಾ ಹೊರಗೆ. ಕಾಪಿ ತೊಗೊಂಬಂದ್ರಿ ಸರ್? ತರಿ ನೋಡೋಣ. ನಾವು ಓದ್ತೀನಲ್ಲ, ಓದ್ಲಾರ್ದ ನಾ ಬರೋದಿಲ್ಲ. ತರಿಲಿ. ಏ ನಡಿಯೋ ಮಗನ ನಡಿ. ಸರ್ ಏನು ಓದ್ತಿ? ಕಂಪ್ಲೀಟ್ ಆಗ್ಯದ ನಿನ್ ಮ್ಯಾಗ. ಸರ್ ಓದ್ಬೇಕಲ್ರಿ? ಅಲ್ಲೇ ಓದತ್ ಬಾ ಸ್ಟೇಷನ್ದಾಗ. ಸ್ಟೇಷನ್ದಾಗ ಓದಿಸ್ತೇನೆ. ರೀ ಸರ್, ಸರ್ ನನ್ನ ಮಾತು ಕೇಳ್ರಿ. ಅಲ್ಲ
ಬಾ ಬಾ ಅಲ್ಲ ಇತ್ತು ಓ ಅಕ್ಕೋರ ನೀವು ಹೋಗ್ರಿ ಆ ಕಡೆ ಅಲ್ಲ ಕೇಳಲ್ಲ ಮಗನ ನಾವು ಕೇಳಂಗಿಲ್ಲ ಸ್ಟೇಷನ್ದಾಗ ನಾವು ಓದುದು ಅಲ್ಲೇ ನೋಡುದು ನಮ್ ಸರ್ ಹೇಳ್ಕೊಂಬ ಅಂದಾರ ತಂಗಿ ಏನಿದು ಯಾಕ್ರಿ ನಮ್ಮನ್ನ ಏನ್ ತಪ್ಪು ಮಾಡ್ಯಾನ ಮನಗ ಸ್ಟೇಷನ್ ಕೊಯ್ಯತ್ತೀರಿ ಅಣ್ಣ ಅಣ್ಣ ನೀನಾರ ಹೇಳಣ್ಣ ಏನಾಯ್ತು ಅವ್ರು ಯಾಕೆ ನಿನ್ ಮ್ಯಾಗ ಕಂಪ್ಲೇಂಟ್ ಮಾಡ್ಯಾರ ಯಾರು ಮಾಡ್ಯಾರ ಹೇಳಣ್ಣ ನೀರ ಹೇಳು ಕಲಾವತಿ ನೀರ ಹೇಳು ಅಣ್ಣನ ಮ್ಯಾಗ ಯಾಕೆ ಕಂಪ್ಲೇಂಟ್ ಮಾಡ್ಯಾರ ಯಾರು ಕಂಪ್ಲೇಂಟ್ ಕೊಟ್ಟಾರಂತ ನನಗೆ ಏನು ಗೊತ್ತಿಲ್ಲ ಏನ್ ನಡೆಯಕತ್ತದ ಅನ್ನೋದು ನನಗೆ ಗೊತ್ತಾಗವಲ್ತು ಪೊಲೀಸರು ಪದೇ ಪದೇ ಮನೆ ಬಾಗ್ಲಿಗೆ ಬರ್ತಾರ ಅವ್ರನ್ನ ಕೇಳ್ತಾರ ಅವ್ರನ್ನ ಹಿಡ್ಕೊಂಡು ಹೋಗ್ತಾರ ಯಾರು ಹಿಂಗ್ ಮಾಡ್ಯಾರಂತ ಅಣ್ಣ ಹೇಳಣ್ಣ ಹೇಳಣ್ಣ ಹಂಗೆ ಹೇಳುವ ಒಂದು ಕಣ್ಣಾಗ ರಗತೈತಿ ಒಂದು ಕಣ್ಣಾಗ ನೀರು ಐತಿ ಹತ್ರ ನೀರು ಬರ್ತಾವ ಅನಿಸ್ತೈತಿ ಬಿಟ್ರ ರಗತ್ ಬರ್ತೈತಿ ಯಾರು ಕಂಪ್ಲೇಂಟ್ ಮಾಡ್ಯಾರ ಎದಕ್ಕೆ ನಾನು ಹಿಡ್ಕೊಂಡು ಹೋಗ್ತಾರ ಅನ್ನೋದು ನಾ ಏನಂತೆ ನನ್ನ ಗಂಡ ನನಗೆ ಬೈಲಿ ಹೊಡಿಲಿ ಬಡಿಲಿ ಅವ್ರು ನನ್ನ ಪಾಲಿನ ದೇವ್ರ ಅವ್ರಿಗೆ ಕೈ ಮಾಡೋ ಹಕ್ಕು ಯಾರಿಗೂ ಇಲ್ಲ ಇಲ್ಲಿ ಯಾರು ಕಂಪ್ಲೇಂಟ್ ಮಾಡ್ಯಾರ ಯಾರ ಹೆಸರು ಹೇಳುವ ಏ ಮಗನ ಈ ಮಸಳಿ ಕಣ್ಣೀರ್ ಬೇಡ ನಡಿ ಸೀದಾ ಪೊಲೀಸ್ ಸ್ಟೇಷನ್ಗೆ ನಾಟಕ ಮಾಡ್ಕತಿ ಬೋಸಡಿಕೆ ನಡಿ ಸ್ಟೇಷನ್ಕ ಸರ ತಡ್ರಿ ಸ್ವಲ್ಪ ತಡ್ರಿ ನಮ್ಮ ಅಣ್ಣ ಕಂಪ್ಲೇಂಟ್ ಆಗಿರ್ಬೋದು ಆದ್ರೆ ನೀವು ಕೆಟ್ಟ ಶಬ್ದ ಮಾತಾಡೋದಿಲ್ರಿ ನಮ್ಮ ಅಣ್ಣಗೆ ಯಾಕೆ ಮಾತಾಡತ್ತೀರಿ ನೀವು ನಿಮ್ದೆಷ್ಟು ಡ್ಯೂಟಿ ಐತಿ ಅಷ್ಟೇ ಮಾಡೋದು ಕೆಟ್ಟ ಶಬ್ದ ಮಾತಾಡೋದಿಲ್ಲ ಓ ಬಯ್ಯರ ನೀವ್ ಏನ್ ಮಾತಾಡೋದಿಲ್ಲ ಸ್ಟೇಷನ್ ಬಂದ್ ಮಾತಾಡ್ರಿ ಇಲ್ಲಿ ಮಾತಾಡ್ಬೇಡ್ರಿ ಸ್ಟೇಷನ್ದಾಗ ಬಂದ್ ಮಾತಾಡ್ತೇವ್ರಿ ನಾವು ನೀವೇನ್ ಕೆಟ್ಟ ಶಬ್ದ ಮಾತಾಡತ್ತೀರಿ ನೀವು ತಂಗಿ ಸಾಹೇಬ್ ಬರ್ತೇನೆ ತಂಗಿ ನನ್ನ ಮ್ಯಾಲೆ ಯಾರು ಕಂಪ್ಲೇಂಟ್ ಮಾಡ್ಯಾರ ನನಗೆ ಪೊಲೀಸರ ಕಡೆಯಿಂದ ಯಾರು ಬೇಸಲಾಗ್ತಾರ ಅನ್ನೋದು ನನಗೆ ಗೊತ್ತೈತಿವಾ ನನಗೆ ಗೊತ್ತೈತಿ ಅಣ್ಣ ನೀವು ಇರ್ಲಿ ಸಾಹೇಬ್ರ 10 ಮಿನಿಟ್ ನಿಂದ್ರಿ ಬರ್ತೇನೆ ಕೋರ್ಟ್ನ್ಯಾಗ ಗಲ್ ಶಿಕ್ಷೆ ಆಗಿದ್ರು ಕಡಿಗೆ ಬಂದು ಜಡ್ಜ್ ಕೇಳ್ತಾನ ಏ ಅಪರಾಧಿ ನಿನ್ನ ಕಡಿ ಆಸೆ ಏನೈತೆ ಅಂತ ಕೇಳ್ತಾನ ಆ ಕಡಿ ಆಸೆ ತೀರಿಸೋದ ಜಡ್ಜಿನ ಕರ್ತವ್ಯ ಕೇಳೋದು ಈ ಸಾಯವ್ರ ಕರ್ತವ್ಯ ಕೇಳ್ತೇನ್ರಿ ನಾ ಕಡಿ ಆಸೆ ಏನೈತೆ ಅನ್ನೋದು ಕೇಳ್ತಾನು ನಿಮ್ಮ ಜೋಡಿ ಬರ್ತಾನು ಎಪ್ಪಾರ ಆಗೈತಲ್ಲ ಎಪ್ಪಾರು ತಗೊಂಡು ನಿಮ್ಮ ಜೋಡಿ ಜೈಲಿಗೆ ಬರಕ್ಕೆ ನಾ ತಯಾರದನ ಆದ್ರೆ ಇದು ಯಾಕಾತು ಯಾರ ಸಂಬಂಧ ಆತು ಅನ್ನೋದು ನಿಮಗೆ ಗೊತ್ತು ಮಾಡ್ತಾನೋ 10 ಮಿನಿಟ್ ತಡೀರಿ ಸಾಹೇಬ್ರ 10 ಮಿನಿಟ್ ತಡೀರಿ ತಂಗಿ ಅಣ್ಣ ಏನಾಯ್ತಣ್ಣ ಸರ ನಿಮ್ ಕೈ ಮುಗಿದ್ ಕೇಳ್ತೀನಿ ನನ್ನ ಮೇಲೆ ಕಂಪ್ಲೇಂಟ್ ಆಗೈತಲ್ಲ ಅದು ನನಗಾಗ್ಲಿ ಕಲಾವತಿ ನೀ ಕಣ್ಣೀರು ಹಾಕ್ಬೇಡ ನಾ ಹೆಂಗಾರ ಮೇಲೆ ಹೊರಗೆ ಬರ್ತಾನೆ ನನಗೆ ಗೊತ್ತೈತಿ ನಿಮ್ಗೆ ದುಡುಕ್ ಸ್ವಭಾವ ಐತಿ ಅನ್ನೋದು ನನಗೆ ಚಂದ ಗೊತ್ತೈತ್ರಿ ನೀವೆಂಥವ್ರು ನಿಮ್ಮ ಮನಸ್ಸು ಎಂಥದ್ದು ಅಂತನೂ ನನಗೆ ಗೊತ್ತೈತಿ ಇಷ್ಟಕ್ಕೆಲ್ಲ ಯಾರ ಕಾರಣ ಅಂತ ನನಗೆ ಚಂದ ಗೊತ್ತೈತಿ ಓಕೆ ಹಾಗೆ ನೀ ಬಂದಿಲ್ಲ ನಿನ್ನ ಗಂಡನ ಮನ್ಯಾಗ ನಿನ್ನ ಗಂಡನ ಜೋಡಿ ಚೆನ್ನಾಗಿ ಭಾಳ ನನಗೆ ಕಲ್ ಶಿಕ್ಷೆ ಆಗ್ತೈತಲ್ಲ ಕಲ್ ಶಿಕ್ಷೆ ಆಗಲಿ ಅನುಭವಿಸಕ್ಕೆ ತಯಾರದನ್ನ ನಾ ಇನ್ನೊಬ್ರಿಗೆ ಮೋಸ ಮಾಡಿಲ್ಲ ನನ್ನ ಶರೀರ ನಾ ಸುಟ್ಕೊಂಡೆ 10 ಮಂದಿಗೆ ತಾನ ಮಾಡಿ ಇವತ್ತು ಕೈಗೆ ಬೇಡಿ ಹೋಗ್ಸಿದ ಆ ಮಗನ ಅಣ್ಣ ಇದೆಲ್ಲ ಆಗಿದ್ದು ನಿನ್ ಸಲುವಾಗಿ ಇದೆಲ್ಲ ಆಗಿದ್ದು ನಿನ್ ಸಲುವಾಗಿ ತಂಗಿ ನನಗೆ ತಂಗಿ ಅಂತ ಕರಿಬೇಡ ತಂಗಿ ಅಂತ ಕರಿಬೇಡ ನನಗ್ ಗೊತ್ತೈತಿ 4 ಮಂದಿಯಾಗ ನನ್ನ ಗಂಡ ಎದಿ ಉಬ್ಬಿಸ್ಕೊಂಡು ಮೆರಿಯವ ಅವನ ಮೇಲೆ ನಿನಗೆ ಯಾವ್ದೋ ಸೇಡ್ ಐತಿ ಅದ್ರ ಸಲುವಾಗಿ ಇವತ್ತು ನನ್ನ ಗಂಡಗ ಕಂಬಿಯಿಂದ ನಿಂದ್ರ ಕಳ್ಸಕತ್ತೀನಿ ಬಿಡಲು ನನ್ನ ಗಂಡನಷ್ಟು ಸರಳ ಬಿಡಂಗಿಲ್ಲ ಜೀವ ಎತ್ತಿ ಇಟ್ಕೊಂಡಾರ
ನನ್ನ ಗಂಡನ ಬಿಡಿಸ್ಕೊಂಡ್ಬರ್ತೀನಿ, ನನ್ನ ಗಂಡನ ಬಿಡಿಸ್ಕೊಂಡ್ಬರ್ತೀನಿ. ಇವತ್ತಿಗೆ ನನಗ ನಿನಗ ಕಳ್ಳಾರಿತು, ಸಂಬಂಧಗಳಿಗೆ ಮಣ್ಣು ಬಿತ್ತು. ಕಲಾವತಿ ಹೇಳು, ಏನಾಗೈತಿ? ನಿಮ್ಮ ಅಣ್ಣನ ಮ್ಯಾಗ ಯಾಕೆ ಸಿಟ್ ಮಾಡ್ಕೊಳತಿ? ಹೇಳು, ಏನಾಗೈತಿ ಅಂತ ನನಗೇನ್ ಕೇಳ್ತಿ? ನೀನು ಒಬ್ಬ ಗಂಡನ ಜೋಡಿ ಜೀವನ ಮಾಡಕತ್ತಿ ಅಲ್ಲ? ನಿನಗ ತಾಳಿ ಕಟ್ಟಿದ ಗಂಡ ಅದನ್ನಿಲ್ಲ, ಕೇಳು ಅವನಿಗೆ, ಕೇಳು ಏನಾಗೈತಿ, ಏನ್ ನಡೆಯಕತ್ತೈತಿ ಅಂತ. ನನ್ಗೇನ್ ಕೇಳ್ತಿ? ಕೇಳೋ ಅವನೇ ಕೇಳು. ಏನು ಅಂದ್ರೆ ಏನಾಯ್ತ್ರಿ? ಕಲಾವತಿ ಹಂಗ ಹೇಳತ್ತಾಳ, ಏನಾಯ್ತ್ರಿ? ಏನಿಲ್ಲ, ಯಾರು ಏನು ಮಾಡ್ಯಾರಲ್ಲ ಅದು ಅನುಭವಿಸೇಬೇಕು. ನಿನಗಿದು ಗೊತ್ತಾಗಲ್ಲ, ಸುಮ್ಮನೆ ನಡಿ. ಗೊತ್ತಾತ ಬಾ ಮಗನ. ರೀ ಏನ್ರಿ ರೀ 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 ಅಮ್ಮ 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 ಏನ್ರಿ ಅಮ್ಮ ರೀ ರೀ ಸಾಹೇಬ್ರ ನಿಮ್ ಕೈ ಮುಗಿತೀನ್ರಿ, ದಯವಿಟ್ಟು ಅವ್ರನ್ನ ಬಿಡ್ರಿ. ಮೊದ್ಲು ಕೈ ಮುಗಿತೀನ್ರಿ, ಅವ್ರನ್ನ ಬಿಡ್ರಿ. ಕಲಾವತಿ ಮುಗಿಬೇಡ, ಕೈ ಮುಗಿಬೇಡ. ನನ್ನ ಮೇಲೆ ಕಂಪ್ಲೇಂಟ್ ಆಗೈತಿಲ್ಲ, ನನಗೆ ಗಲ್ ಶಿಕ್ಷೆ ಆಗತ್ತೆ. ಆಗ್ಲಿ ಬಿಡ, ಕಾನೂನಕ್ಕೆ ನಾವು ಯಾವತ್ತೂ ವಿರೋಧ ಆಗುದಿಲ್ಲ. ಆಗ್ಲಿ ಹೋಗು, ಮನ್ಯಾಗಿರ. ನಾ ಏನ್ ದೇವ್ರ ಪುಣ್ಯದಿಂದ ಹೊರಗೆ ಬರ್ತಾನೋ, ತಲೆ ಕಟ್ಸ್ಬೇಡ, ಹೋಗು. ಇಲ್ಲ ನೀವ್ ಏನೇ ಮಾತಾಡಿದ್ರು ಕೋರ್ಟ್ನ ಬಂದು ಮಾತಾಡ್ರಿ. ಬಾರ್ಲಿ ಮಗನ, ಏನ್ರಿ ಬಾರ್ಲಿ ಮಗನ. ಏನ್ರಿ ಮಾಡ್ಲಿ? ನೀ ಹೋಗ, ನಾ ಬರ್ತೇನೆ, ನಾ ಪಾರಾಗಿ ಬರ್ತೇನೆ, ಹೋಗ. ನೀವು ಬಿಟ್ಟು ಹಂಗೆ ನಾನು ಮುತ್ಯ, ನನಗೆ ಕೈ ಮುಗಿತೀನಪ್ಪ. ನನ್ನ ಗಂಡನ ಹೆಂಗಾರ ಮಾಡಿ ಬಿಡಿಸ್ಕೊಂಬರ್ಲೇಬೇಕು. ತಂದೆ ಮುತ್ಯ, ಆ ಶಕ್ತಿ ನನಗೆ ಕೊಡಪ್ಪ. ನನ್ನ ಗಂಡಗೆ ಬಿಡಿಸ್ಕೊಂಬರೋ ಶಕ್ತಿ ನನಗೆ ಕೊಡು ತಂದೆ. ನಿನಗೆ ಸೆರಗೊಡ್ಡಿ ಬೇಡ್ಕೊಂತೀನಿ ಮುತ್ತೈದು ಹೆಣ್ಮಗಳು, ನನ್ನ ಗಂಡ ನನಗೆ ಬಿಡಿಸ್ಕೊಡು ತಂದೆ. ನಿನಗೆ ಆ ಭಿಕ್ಷೆ ಬೇಡಕತ್ತೀನಿ ಅಂತ ತಿಳ್ಕೊ. ನನ್ನ ಗಂಡನ ನನಗೆ ಬಿಡಿಸ್ಕೊಡು ತಂದೆ. ನಮ್ಮೆಲ್ಲರನ್ನು ಕಾಪಾಡೋನು ನೀನೆ. ಯಾವ ಶ್ರೀಮಂತಿಕೆ ಇದ್ರಿ ಅದಕ್ಕೆ ಬಂತು, ಗಂಡನ ಕಳ್ಕೊಂಡು ಒಂಟಿ ಹೆಂಗ್ಸು. ಬೇಡ ತಂದೆ, ಹಂಗೆ ಮಾತ್ರ ಮಾಡಬೇಡ. ನನ್ನ ಗಂಡ ನಿನ್ನನ್ನು ನಂಬ್ಕೊಂಡನ, ನಾನು ಅವ್ರನ್ನ ನಂಬ್ಕೊಂಡಿನಿ. ನನ್ನ ಗಂಡನ ಬಿಡಿಸ್ಕೊಡಿಪ್ಪ, ನನ್ನ ಗಂಡನ ಬಿಡಿಸ್ಕೊಡು. ಬಿಡಿಸ್ಕೊತೀನಿ, ನನ್ನ ಗಂಡನ ಬಿಡಿಸ್ಕೊತೀನಿ.